ಪಾಕಿಸ್ತಾನದವರು ಈ ಲೆವೆಲ್ಗೆ ಕಷ್ಟ ಪಡ್ತಾರೆ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಗಾಯಗೊಂಡಿರುವ ಹುಲಿ ತರ ಆಗಿದೆ. ಮಿನಿ ಇಂಡಿಯನ್ ಟೀಮ್ ತರನೇ ನೋಡಿದಾಗ ಆಯ್ತು. ಆಕ್ಚುಲಿ ನಿನ್ನೆ ಮ್ಯಾಚ್ ನೋಡಿದಾಗ ನೋಸ್ಟಸ್ ಕೆಂಜಿಗೆ ಅವರ ಬೌಲಿಂಗ್ ಅಟ್ಯಾಕ್ ಸಖತ್ತಾಗಿತ್ತು. ಅವರ ಅವಸ್ಥೆ ಅಂತೂ ಪಾಪ ನೋಡಕ್ ಆಗ್ತಿರ್ಲಿಲ್ಲ. ಆಕ್ಚುಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಟೀಮ್ ಈ ಲೆವೆಲ್ಗೆ ಸೋತ್ರಲ್ಲ, ಅಷ್ಟೇನು ಸುಗಮವಾಗಿಲ್ಲ ಹಾದಿ ಈ ಒಂದು ವರ್ಲ್ಡ್ ಕಪ್ ಅಲ್ಲಿ ಅನ್ನುವಂತಹ ಒಂದು ಭಾವನೆ ಇಂಡಿಯಾ ವರ್ಸಸ್ USA ಮ್ಯಾಚ್ ಅದ್ರ ಮೇಲೆ ಸಿಕ್ಕಾಬಟ್ಟೆ ಫೋಕಸ್ ಟರ್ನ್ ಆಗಿದೆ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ T20 ವರ್ಲ್ಡ್ ಕಪ್ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಿನ್ನೆ ಪಾಕಿಸ್ತಾನ ಮತ್ತು USA ಮ್ಯಾಚ್ ಹೇಗಿತ್ತು? ಸಿಕ್ಕಾಬಟ್ಟೆ ಥ್ರಿಲ್ಲಿಂಗ್ ಆಗಿತ್ತಲ್ವಾ? ನಾನಂತೂ ಪಾಕಿಸ್ತಾನದವರು ಈ ಲೆವೆಲ್ಗೆ ಕಷ್ಟ ಪಡ್ತಾರೆ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಒಂದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಟೀಮ್, ಒಂದು USA ಅಂತ ಟೀಮ್ ಎದುರು ಈ ಲೆವೆಲ್ಗೆ ಸೋಲುತ್ತೆ ಅಂತಂದ್ರೆ ನಿಜವಾಗ್ಲೂ ದುರದೃಷ್ಟ ಅಂತಾನೆ ಹೇಳ್ಬೋದು. ಅಂಡ್ ಡೆಫಿನೆಟ್ಲಿ ಏನ್ ಈ USA ಪಿಚಸ್ ಇದೆಯಲ್ಲ, ಇದು ಸಿಕ್ಕಾಬಟ್ಟೆ ಪಾತ್ರವನ್ನ ಪ್ಲೇ ಮಾಡುತ್ತೆ ಈ ಒಂದು ವರ್ಲ್ಡ್ ಕಪ್ ನಲ್ಲಿ ಅಂತ ಕಣ್ಮುಚ್ಕೊಂಡು ಹೇಳ್ಬೋದು. ಬಿಕಾಸ್ ಈವನ್ ಇಂಡಿಯಾ ಕೂಡ ಐರ್ಲೆಂಡ್ ಮೇಲೆ ಬಹಳ ಕಷ್ಟಪಟ್ಟು ಗೆದ್ರು. ಅಂದ್ರೆ ಕಷ್ಟಪಟ್ಟು ಅನ್ನೋದಕ್ಕಿಂತ ತುಂಬಾ ಈಸಿಯಾಗಿ ಏನ್ ಗೆಲ್ಲಿಲ್ಲ. 12.2 ಓವರ್ ತಗೊಂಡು ಆ ಒಂದು ಟಾರ್ಗೆಟ್ ಅನ್ನ ರೀಚ್ ಮಾಡಿದಂಥದ್ದು. ನಿನ್ನೆ ಪಾಕಿಸ್ತಾನ USA ಮೇಲೆ ಸೋತ್ ಮೇಲಂತೂ ನನಗೆ ಫಸ್ಟ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಏನ್ ಭಾನುವಾರ ಬರುತ್ತಲ್ಲ ಅದ್ರ ಮೇಲೆ ಅಂದ್ರೆ ಚಿತ್ತ ಇತ್ತು, ಸಖತ್ತಾಗಿರುತ್ತೆ, ಫುಲ್ ಎಕ್ಸೈಟಿಂಗ್ ಆಗಿರುತ್ತೆ ಅಂತ. ಈಗ ನನಗೆ 12ನೇ ತಾರೀಕು ನಡೆಯುತ್ತಲ್ಲ ಇಂಡಿಯಾ ವರ್ಸಸ್ USA ಮ್ಯಾಚ್, ಅದ್ರ ಮೇಲೆ ಸಿಕ್ಕಾಬಟ್ಟೆ ಫೋಕಸ್ ಟರ್ನ್ ಆಗಿದೆ. ಬಿಕಾಸ್ USA ಅವರು ಈಗಾಗಲೇ 2 ಮ್ಯಾಚ್ ಅನ್ನು ಗೆದ್ದಿದ್ದಾರೆ. ಸಿಕ್ಕಾಬಟ್ಟೆ ಕಾನ್ಫಿಡೆನ್ಸ್ ಅನ್ನ ಅವರು ತೋರಿಸ್ತಾ ಇದ್ದಾರೆ ಗ್ರೌಂಡ್ ಮೇಲೆ. ಬಿಕಾಸ್ ಅಫ್ಕೋರ್ಸ್ ಇದು ಅವರ ಹೋಮ್ ಗ್ರೌಂಡ್, ಅವರಿಗೆ ಪಿಚ್ ಯಾವ ರೀತಿ ಇರುತ್ತೆ ಅನ್ನೋ ಒಂದು ಬೇಸಿಕ್ ಐಡಿಯಾ ಅಂತೂ ಇರುತ್ತೆ. ಬಟ್ ಇಂಡಿಯಾ ವರ್ಸಸ್ USA ಮ್ಯಾಚ್ ಇವಾಗ ನನಗೆ ಸಿಕ್ಕಾಬಟ್ಟೆ ಎಕ್ಸೈಟಿಂಗ್ ಆಗಿರುತ್ತೆ ಅಂತ ಅನ್ನಿಸ್ತಾ ಇದೆ. ಅಂಡ್ ಅಫ್ಕೋರ್ಸ್ ಪಾಕಿಸ್ತಾನ ಇವಾಗ ಒಂದ್ ರೀತಿ ಗಾಯಗೊಂಡಿರುವ ಹುಲಿ ತರ ಆಗಿದೆ, ಅದು USA ಮೇಲೆ ಸೋತ್ಬಿಟ್ಟು. ಸೊ ಭಾನುವಾರದ ಮ್ಯಾಚ್ ಕೂಡ ಅವ್ರಿಗೆ ಒಂದ್ ರೀತಿ ಗೆಲ್ಲೇಬೇಕು ಅನ್ನೋ ತರ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡಿದೆ. ಇವಾಗ ನೋಡೋಣ ಏನಾಗುತ್ತೆ ಅಂತ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್. ಹಾಗೇನೆ ಇಂಡಿಯಾ ವರ್ಸಸ್ USA ಮ್ಯಾಚ್ಗೆ ನಾನಂತೂ ಕಾಯ್ತಾ ಇದ್ದೀನಿ. 12ನೇ ತಾರೀಕು ಆಗುವಂತ ಮ್ಯಾಚ್ ಅದು. ಸದ್ಯಕ್ಕೆ ನಿನ್ನೆ ಬಗ್ಗೆ ಸ್ವಲ್ಪ ಹೈಲೈಟ್ಸ್ ತರ ಕೆಲವೊಂದಷ್ಟು ಪಾಯಿಂಟ್ಸ್ ನ ಮಾತಾಡೋದಾದ್ರೆ, ಆಲ್ಮೋಸ್ಟ್ ಈ USA ಟೀಮ್ ನೋಡಿದ್ಮೇಲೆ ಒಂದ್ ರೀತಿ ಒಂಥರ ಮಿನಿ ಇಂಡಿಯನ್ ಟೀಮ್ ತರಾನೇ ಇದೆ ಕಣ್ರಿ ಅದು. ಬಿಕಾಸ್ ಮೋನಾಂಕ್ ಪಟೇಲ್, ನಮ್ಮ ಕ್ಯಾಪ್ಟನ್ ಮೋನಾಂಕ್ ಪಟೇಲ್ ಇಂಡಿಯಾದ ಒರಿಜಿನ್ ಅವ್ರದ್ದು. ಪ್ಲಸ್ ಸೌರಭ್ ನೆಟ್ರಾವಲ್ಕರ್ ನಿನ್ನೆ ಏನು ಸಖತ್ತಾಗಿ ಬೌಲಿಂಗ್ ಮಾಡಿದ್ರಲ್ಲ, ಅವರು ಕೂಡ ಇಂಡಿಯನ್ ಒರಿಜಿನ್ ಬ್ಯಾಟ್ಸ್ಮನ್. ಇನ್ನೊಬ್ರು ಸಿಂಗ್, ಅವರು ಇಂಡಿಯನ್ನೇನೆ. ಒಳ್ಳೆ ಮಿನಿ ಇಂಡಿಯನ್ ಟೀಮ್ ತರಾನೇ ನೋಡಿದಾಗ ಆಯ್ತು. ಆಕ್ಚುಲಿ ನಿನ್ನೆ ಮ್ಯಾಚ್ ನೋಡಿದಾಗ ಮೋನಾಂಕ್ ಪಟೇಲ್ ಅಂದ್ರೆ 50 ಹೊಡೆದ್ರು, ಹಾಫ್ ಸೆಂಚುರಿ. ಮತ್ತೆ ಗೌಸ್ 35 ಹೊಡೆದಿದ್ದು, ಮತ್ತೆ ಎಂಡ್ ಅಲ್ಲಿ ಆರೋನ್ ಜೋನ್ಸ್ 36 ಹೊಡೆದಿದ್ದು. ಸಖತ್ತಾಗಿತ್ತು, ಸಖತ್ತಾಗಿ ಆಟ ಆಡಿದ್ರು. ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇತ್ತು ಆಕ್ಚುಲಿ. ಅವರು ಈ ಟಾರ್ಗೆಟ್ ನ 159 ಟಾರ್ಗೆಟ್ ಏನ್ ಪಾಕಿಸ್ತಾನದವ್ರು ಕೊಟ್ಟಿದ್ರಲ್ಲ, ಅದನ್ನ ಚೇಸ್ ಮಾಡೋದಕ್ಕೆ ಶುರು ಮಾಡಿದಾಗ್ಲೇನೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಅಲ್ಲಿ ಮೊದಲನೇ ಓವರ್ ಅಲ್ಲೇ ಸಖತ್ತಾಗಿ ಬ್ಯಾಟ್ ಬೀಸೋದಕ್ಕೆ ಶುರು ಮಾಡಿದ್ರು ಅವರು. ಅಂದ್ರೆ ಅವ್ರಿಗೆ ಆ ಗ್ರೌಂಡ್ ಬಗ್ಗೆ ಇರುವಂತಹ ಒಂದು ತಿಳುವಳಿಕೆ ಎಷ್ಟರ ಮಟ್ಟಿಗೆ ಒಂದು ಗ್ರೌಂಡ್ ಮೇಲೆ ಹೋಲ್ಡ್ ಇದೆ ಅನ್ನೋಂಥದ್ದು ನೋಡುವಾಗ್ಲೇ ಗೊತ್ತಾಗ್ತಾ ಇತ್ತು. ಅದೊಂದು ವಿಷಯ. ಪ್ಲಸ್ ಸೂಪರ್ ಓವರ್ ಅಂತ ಬಂದಾಗ್ಲಂತೂ ಪಾಕಿಸ್ತಾನದವ್ರು ಆಕ್ಚುಲಿ 7 ಎಕ್ಸ್ಟ್ರಾ ಕೊಟ್ರು. ಜೊತೆಗೆ ನಾರ್ಮಲ್ 20 ಓವರ್ ಮ್ಯಾಚ್ ಅಲ್ಲೇನೆ ಪಾಕಿಸ್ತಾನದವರು ಸಿಕ್ಕಾಬಟ್ಟೆ ವೈಡ್ಸ್ ಮತ್ತೆ ಎಕ್ಸ್ಟ್ರಾಸೇ ಸಿಕ್ಕಾಬಟ್ಟೆ ಕೊಡ್ತಾ ಇದ್ರು. ಅಂದ್ರೆ ಫಸ್ಟ್ ಆಫ್ ಆಲ್ ಪಿಚ್ ಆ ರೀತಿ ಟರ್ನ್ ಮಾಡಿಸ್ತಾ ಇದೆ ಬಾಲ್ನ, ಅದು ಬೇರೆ ವಿಷಯ. ಬಟ್ ಸೂಪರ್ ಓವರ್ ಅಲ್ಲಿ 2 ತಂಡಗಳಿಂದ, ಫಾರ್ ಎಕ್ಸಾಂಪಲ್ ಈಗ ಪಾಕಿಸ್ತಾನದವರು 7 ಎಕ್ಸ್ಟ್ರಾ ಕೊಟ್ರು, USA ಅವರು 18 ರನ್ ಹೊಡೆದಿದ್ರು. ಪಾಕಿಸ್ತಾನದವರು ಕೇವಲ 13 ರನ್ಗಳನ್ನ ಅಷ್ಟೇ ಹೊಡೆಯೋದಕ್ಕೆ ಸಾಧ್ಯ ಆಯ್ತು ಸೂಪರ್ ಓವರ್ ನಲ್ಲಿ. ಅದರಲ್ಲಿ 6 ಎಕ್ಸ್ಟ್ರಾ ಆಕ್ಚುಲಿ ಬೌಲರ್ ಕಡೆಯಿಂದಾನೇ ಬಂದಿತ್ತು. ಸೌರಭ್ ನೆಟ್ರಾವಲ್ಕರ್ ಅವರು ನಿನ್ನೆ 3 ಆಕ್ಚುಲಿ ವಿಕೆಟ್ಸ್ ಅನ್ನ ತಗೊಂಡಿದ್ರು. ಸೂಪರ್ ಓವರ್ ಕೂಡ ಅವರೇ ಬೌಲ್ ಮಾಡಿದ್ರು. ಅವರ ಬೌಲಿಂಗಿಗೆ ಆಕ್ಚುಲಿ ಪಾಕಿಸ್ತಾನ ಒಂದ್ ರೀತಿ ತರೆಗೆಲೆ ಆಗಿ ಸೋತ್ ಹೋಯ್ತು ಅಂತಾನೆ ಹೇಳ್ಬೋದು. ಅದನ್ನ ಬಿಟ್ರೆ USA ಕಡೆಯಿಂದ ನೋಸ್ಟಸ್ ಕೆಂಜಿಗೆ ಅವರ ಬೌಲಿಂಗ್ ಅಟ್ಯಾಕ್ ಸಖತ್ತಾಗಿತ್ತು. ಪಾಕಿಸ್ತಾನದಿಂದ ಆಕ್ಚುಲಿ ಸೂಪರ್ ಓವರ್ ನಲ್ಲಿ ಮೊಹಮ್ಮದ್ ಅಮೀರ್ ಅವರು ಬೌಲ್ ಮಾಡಿದ್ರು. ಅವರ ಅವಸ್ಥೆ ಅಂತೂ ಪಾಪ ನೋಡಕ್ ಆಗ್ತಿರ್ಲಿಲ್ಲ ಆಕ್ಚುಲಿ. ಬಿಕಾಸ್ ಈ ಕಡೆ ಎಕ್ಸ್ಟ್ರಾ ಸಿಕ್ಕಾಬಟ್ಟೆ ಹೋಗ್ತಾ ಇದೆ, ಜೊತೆಗೆ 6-4 ಆರೋನ್ ಜೋನ್ಸ್ ಬೇರೆ 1 6 ಹೊಡೆದು ಅವ್ರು ರನ್ ಔಟ್ ಆಗಿದ್ದಕ್ಕೆ ಆಯ್ತು. ಇಲ್ಲಾಂದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಬರ್ತಿತ್ತು ಅನ್ಸುತ್ತೆ ರನ್ಸ್. 18ಕ್ಕಿಂತ ಜಾಸ್ತಿ ಹೊಡೆದು ಬಿಡ್ತಾ ಇದ್ರು USA ಅವರು. ಬಟ್ ಬಾಲ್ ನ ಕಂಟ್ರೋಲ್ ಮಾಡೋದನ್ನೇ ಸಿಕ್ಕಾಬಟ್ಟೆ ಒಂದ್ ರೀತಿ ಟಾಸ್ಕ್ ಆಗಿತ್ತು 2 ತಂಡಗಳಿಗೆ ನಿನ್ನೆ.
ಬಟ್ ಒಂದ್ ಹಂತದಲ್ಲಿ ಆಕ್ಚುಲಿ ಪಾಕಿಸ್ತಾನದವರು ಶುರು ಮಾಡಿದ್ಮೇಲೆ ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರಲ್ಲ 20 ಓವರ್ ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡಕ್ ಸ್ಟಾರ್ಟ್ ಮಾಡಿದ್ರು. ಒಳ್ಳೆ ರನ್ಸ್ ಬರ್ತಾ ಇತ್ತು. ಬಾಬರ್ ಅಜಮ್ 44 ಏನೋ ಹೊಡೆದ್ರು, ಸಖತ್ತಾಗಿ ಬಂತು. ಬಟ್ ಒಂದ್ ಪಾಯಿಂಟ್ ಅಲ್ಲಿ ಔಟ್ ಆಗಕ್ ಸ್ಟಾರ್ಟ್ ಆಗ್ಬಿಟ್ರು. ಅಂದ್ರೆ ಬೌಲಿಂಗ್ ಅಟ್ಯಾಕ್ ಚೆನ್ನಾಗಿತ್ತು USA ಅವ್ರದ್ದು. ಆಮೇಲೆ ಶಾದಾಬ್ ಖಾನ್ ಒಂದ್ ತಕ್ಕಮಟ್ಟಿಗೆ ಒಂದು 40 ಹೊಡೆದು ಒಂದು ರೇಂಜ್ಗೆ ಆಕ್ಚುಲಿ 159 ವಾಸ್ ಓಕೆ ಆ ಪಿಚ್ ಅಲ್ಲಿ. ಆಕ್ಚುಲಿ ಒಳ್ಳೆ ಟಾರ್ಗೆಟ್ ನೇ ಕೊಟ್ರು ಅಂತಾನೆ ಹೇಳ್ಬೋದು. ಬಟ್ ಸ್ವಲ್ಪ ಕಾನ್ಫಿಡೆನ್ಸು ಇತ್ತು ಪಾಕಿಸ್ತಾನದವ್ರಿಗೆ, ನಾವು ಗೆಲ್ತೀವಿ ಮ್ಯಾಚ್ನ ಅಂತ. ಬಟ್ ಕೊನೆಗಂತೂ ಲಾಸ್ಟ್ ಓವರ್ ಅಲ್ಲಿ ಇನ್ಫ್ಯಾಕ್ಟ್ ಪಾಕಿಸ್ತಾನದವರೇ ಗೆಲ್ತಾರೆ ಅನ್ನೋ ತರನೇ ಆಗಿತ್ತು ಆಲ್ಮೋಸ್ಟ್. ಬಟ್ ಲಾಸ್ಟ್ ಓವರ್ ಅಲ್ಲಿ ಎಲ್ಲ ತಲೆ ಕೆಳಗಾಯ್ತು. ಸೂಪರ್ ಓವರ್ ಆಡ್ಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಯ್ತು. ಸೂಪರ್ ಓವರ್ ಅಲ್ಲೂ ಪಾಕಿಸ್ತಾನದವರೇ ಗೆಲ್ತಾರೆ ಅನ್ನೋ ಒಂದು ಭಾವನೆ ಇತ್ತು. ಬಿಕಾಸ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಟೀಮು ಹೆಂಗಾದ್ರೂ ಗೆಲ್ತಾರೆ ಅದೊಂದು ಇರುತ್ತಲ್ಲ, ಒಂದು ಕಾನ್ಫಿಡೆನ್ಸ್. ಬಟ್ ನೋಡಿದ್ರೆ ಲಾಸ್ಟಿಗೆ USA ಅವರು ಎಲ್ಲಾ ಒಂದು ಕ್ಯಾಲ್ಕುಲೇಷನ್ ಅನ್ನ ಅದ್ರ ಬದಲು ಮಾಡಿ ಗೆದ್ರು. 2 ಮ್ಯಾಚ್ ಅನ್ನ ಇವಾಗ ಗೆದ್ದಿದ್ದಾರೆ. ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಅಂತೂ ಅವ್ರಿಗೆ ಜಾಸ್ತಿ ಆಗಿರುತ್ತೆ. ಹೋಮ್ ಪಿಚ್ ಬೇರೆ, ಎಲ್ಲ ಹೋಮ್ ಗ್ರೌಂಡು, ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇರುತ್ತೆ ಅವ್ರಿಗೀಗ. ಸೊ ನನಗಂತೂ ಇವಾಗ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ಗಿಂತ ಇಂಡಿಯಾ ವರ್ಸಸ್ USA ಮ್ಯಾಚ್ ಮೇಲೆ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ. ಬಟ್ ಪಾಕಿಸ್ತಾನದವರು ನಿನ್ನೆ ಸೋತಿದ್ದು ಮಾತ್ರ ಒಂದ್ ಲೆವೆಲ್ಗೆ, ಅಂದ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಟೀಮ್ ಈ ಲೆವೆಲ್ಗೆ ಸೋತ್ರಲ್ಲ ಅಂತ ಒಂದ್ ಸ್ವಲ್ಪ ಆತಂಕ ಆಯ್ತು ಅಷ್ಟೇ. ಅಂದ್ರೆ ನಮಗ್ ಸ್ವಲ್ಪ ಕಷ್ಟ ಇದೆ, ಅಷ್ಟೇನ್ ಸುಗಮವಾಗಿಲ್ಲ ಹಾದಿ ಈ ಒಂದು ವರ್ಲ್ಡ್ ಕಪ್ ಅಲ್ಲಿ ಅನ್ನುವಂತಹ ಒಂದು ಭಾವನೆ ಬರಿಸ್ತು. ಸ್ನೇಹಿತರೆ, ನಿಮಗೆ ನಿನ್ನೆ ಮ್ಯಾಚ್ ಬಗ್ಗೆ ಏನ್ ಅನ್ನಿಸ್ತು ದಯವಿಟ್ಟು ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ನಾಡಿದ್ದು ನಡೆಯುವಂತಹ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಆಗಿರ್ಬೋದು ಅಥವಾ ಇಂಡಿಯಾ ವರ್ಸಸ್ USA ಮ್ಯಾಚ್ ಏನ್ 12ನೇ ತಾರೀಕು ನಡೆಯುತ್ತಲ್ಲ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ಪ್ಲೇಯಿಂಗ್ 11 ಅಲ್ಲಿ ಯಾರೆಲ್ಲ ಇರಬೇಕು, ಇಂಡಿಯಾ ಯಾವ ರೀತಿ ತಯಾರಾಗಿರ್ಬೇಕು ನೆಕ್ಸ್ಟ್ ಮ್ಯಾಚ್ ಗಳಿಗೆ, ಅದ್ರ ಬಗ್ಗೆ ಎಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.